ಸರ್, ಈಗ ರಾಜ್ಯಪಾಲರು ಬರ್ತಾರ ಇಲ್ವಾ ಸರ್? ಸನ್ಮಾನ್ಯ ರಾಜ್ಯಪಾಲರು ಕರೆದಿರ್ತಕ್ಕಂಥ ಈ ಜಂಟಿ ಸದನ ಜಂಟಿ ವಿಧಾನಮಂಡಲದ ಈ ಸಭೆಗೆ ರಾಜ್ಯಪಾಲರು ಬರಬೇಕಾದದ್ದು ಸಂವಿಧಾನದ ಮ್ಯಾಂಡೇಟ್ ಅವರಿಗೆ, ಸಂವಿಧಾನದ ನಿರ್ದೇಶನ ಸಂದೇಶ 176(1) ಪ್ರಕಾರ ನಾವೇನು ಸಿದ್ಧಪಡಿಸಿರ್ತೀವಿ, ಸರ್ಕಾರ ಭಾಷಣವನ್ನು, ಕ್ಯಾಬಿನೆಟ್ ಭಾಷಣವನ್ನು ಸಿದ್ಧಪಡಿಸಿರ್ತದೆ, ಅದನ್ನು ಬಂದು ಭಾಷಣ ಮಾಡಬೇಕಾದದ್ದು ಅವರ ಆದ್ಯ ಕರ್ತವ್ಯ ಆಗ್ತದೆ. ಆದ್ದರಿಂದ ಮಾನ್ಯ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಬರ್ತಾರೆ. ಬರಬೇಕು ಅಂತೇಳಿ ನಿನ್ನೆ ಹೋಗಿ ನಾವು ಅವರಿಗೆ ವಿನಂತಿ ಮಾಡಿ ಬಂದಿದ್ದೇವೆ. ಬರ್ತಾರೆ ಅನ್ನುವಂಥ ನಂಬಿಕೆ ನನ್ನ. ಇಲ್ಲ, ನಮಗೇನು ಹೇಳಿಲ್ಲ, ಬಟ್ ಅವರು ಬರಬೇಕು, ಬರ್ತಾರೆ ಅಂತ ನಂಬಿಕೆ. ನೀವು ಸುಪ್ರೀಂ ಕೋರ್ಟ್ಗೂ ಕೂಡ ಫೈಲ್ ಮೂವ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀರಿ, ದೆಹಲಿಗೆ ಹೋಗಿದ್ದಾರೆ. ಸಂವಿಧಾನದ ಉಲ್ಲಂಘನೆಗಳು ಯಾರಿಂದಲೇ ಆಗಲಿ, ಒಂದು ವೇಳೆ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಏನು ತಯಾರಿ ಮಾಡಿಕೊಳ್ಬೇಕು ಆ ತಯಾರಿಗಳನ್ನು ಮಾಡ್ಕೊಳ್ತೀವಿ. ಈಗ ಅವರು ವ್ಯಕ್ತಪಡಿಸಿರುವಂತಹ ಆಕ್ಷೇಪಗಳಲ್ಲಿ ನೀವು ಯಾವ್ದನ್ನಾರು ಬಿಡೋ ತೀರ್ಮಾನ ತಿಳಿಸಿದ್ದೀರಾ ಸರ್? ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅಂತ ಹೇಳಿ ಸಲಹೆ ಮಾಡಿದ್ರು. ಸಾಕಷ್ಟು ಚರ್ಚೆ ಮಾಡಿದ್ವಿ ರಾಜಭವನದಲ್ಲಿ. ಯಾವುದೇ ಭಾಗವನ್ನು 11 ಪ್ಯಾರಾದಲ್ಲಿ ಯಾವುದೇ ಭಾಗವನ್ನು ನಾವು ಕೈ ಬಿಡೋದಿಲ್ಲ ಅನ್ನೋದನ್ನು ಸ್ಪಷ್ಟಗೊಳಿಸಿದ್ವಿ. ತದನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಬಂದು ಮಾತನಾಡಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಾಡಿರ್ತಕ್ಕಂಥ ಭಾಷಣವನ್ನು ಯಾವುದೇ 11 ಪ್ಯಾರಾ ಯಾವ ಕನ್ನಡ ನಾಡಿನ ಜನರ ಧ್ವನಿ ಆಗಬೇಕಾಗಿದೆ. ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ನೀತಿ ನಿಲುವುಗಳಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ನಮ್ಮ ಜನರ ಉದ್ಯೋಗದ ಹಕ್ಕೇನಿತ್ತು ಅದನ್ನು ಕಿತ್ಕೊಳ್ಳುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಿದೆ. ನಮ್ಮ ಜನರಿಗೆ, ಕನ್ನಡಿಗರಿಗೆ ಏನು ಕೊಡಬೇಕಾಗಿರ್ತಕ್ಕಂಥ ಏನು ಹಣಕಾಸಿನ ಅನುಕೂಲತೆ, ಸೌಲಭ್ಯ, ಅವ್ರು ಹೇಳಿದ ಹಾಗೆಯೇ ಏನು ನೀಡಬೇಕಾಗಿತ್ತು ಕರ್ನಾಟಕಕ್ಕೆ, ಅದನ್ನು ಕೊಡದೇ ಇರತಕ್ಕಂಥ ಅಪರಾಧಗಳನ್ನು ಕೇಂದ್ರ ಸರ್ಕಾರ ಮಾಡಿದಾಗ ಈ ಫೆಡರಲ್ ವ್ಯವಸ್ಥೆಯಲ್ಲಿ, ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಾವು ಅದನ್ನು ಸುಮ್ಮನೆ ಕೂತು ನೋಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ನಮ್ಮ ಭಾಷಣವನ್ನು ಸಿದ್ಧ ಮಾಡಿ ಕಳಿಸಿದ್ದೀವಿ. ಅದು ಸರ್ಕಾರದ ನೀತಿ ನಿಲುವು, ಕಾರ್ಯಕ್ರಮ ಹಾಗೂ ಅಭಿಪ್ರಾಯಗಳ ಒಂದು ಭಾಷಣದ ವಸ್ತು. ಅದನ್ನು ಅವರು ಓದಲೇಬೇಕಾದದ್ದು 176(1) ಪ್ರಕಾರ ಸಂವಿಧಾನದ ನಿರ್ದೇಶನ. ಅದನ್ನು ಓದ್ತಾರೆ ಅಂತ ನಾನು ಆ ಭಾಷಣ ಮಾಡ್ತಾರೆ, ಮಾಡಬೇಕು, ಮಾಡ್ತಾರೆ ಅಂತ ಅನ್ನುವ ವಿಶ್ವಾಸ.